ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತಿನ ವಿಡಿಯೋ ಬಂದು ಇನ್ನೇನು ಕೆಲವೇ ದಿನದಲ್ಲಿ ನವರಾತ್ರಿ ಹಬ್ಬ, ಈ ವರ್ಷದ ನವರಾತ್ರಿ ಹಬ್ಬ ಶುರುವಾಗಲಿದೆ. ಹಾಗಾಗಿ ನವ ಅಂದರೆ 9 ದಿನಗಳ ಪೂಜೆ ದೇವಿಗೆ. ಆ ದೇವಿ ಪೂಜೆಯಲ್ಲಿ 9 ದಿನದ 9 ಬಣ್ಣಗಳ ಒಂದು ಅಲಂಕಾರ ದೇವಿಗೆ ಆಗುತ್ತೆ. ಹಾಗಾಗಿ ಈ 9 ಬಣ್ಣಗಳಿಗೆ ಒಂದೊಂದೇ ಬಣ್ಣದ ಒಂದೊಂದು ವಿಶೇಷ ದಿನವಾಗಿದೆ. ಹಾಗೆ ಒಂದೊಂದು ಬಣ್ಣಕ್ಕೂ ಒಂದೊಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು ಅಂತೇಳಿ ಬನ್ನಿ ನೋಡೋಣ. ನವರಾತ್ರಿಯ ಮೊದಲನೇ ದಿನದ ಬಣ್ಣ ಹಳದಿ ಬಣ್ಣ. ಈ ಬಣ್ಣದಲ್ಲಿ ದೇವಿಯು ಶೈಲಪುತ್ರಿಯಾಗಿ ಪೂಜಿಸಲಾಗುತ್ತಾಳೆ. ಈ ಬಣ್ಣವು ಸಂತೋಷ ಹಾಗೂ ಪ್ರಕಾಶಮಾನವನ್ನು ಸೂಚಿಸುತ್ತದೆ. ನವರಾತ್ರಿಯ ಎರಡನೆಯ ದಿನದ ಬಣ್ಣ ಹಸಿರು ಬಣ್ಣ. ಈ ಬಣ್ಣದಲ್ಲಿ ತಾಯಿಯು ಬ್ರಹ್ಮಚಾರಿಣಿಯಾಗಿ ಪೂಜಿಸಲಾಗುತ್ತಾಳೆ. ತಾಯಿಯ ಬಲಗೈಯಲ್ಲಿ ಜಪಮಾಲೆ ಹಾಗೂ ಎಡಗೈಯಲ್ಲಿ ಕಮಂಡಲವಿರುತ್ತದೆ. ಈ ಬಣ್ಣವು ನಿಷ್ಠೆ ಹಾಗೂ ಬುದ್ಧಿಶಕ್ತಿಯನ್ನು ಸೂಚಿಸುತ್ತದೆ. ಹಾಗೂ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ. ಈ ಬಣ್ಣವು ನಿಷ್ಠೆ ಹಾಗೂ ಬುದ್ಧಿಶಕ್ತಿಯನ್ನು ಸೂಚಿಸುತ್ತಾಳೆ ಮತ್ತು ದೇವಿಯು ಪ್ರೀತಿಯ ಸಾರಾಂಶವಾಗಿ ಈ ಬಣ್ಣದಲ್ಲಿ ಕಾಣುತ್ತಾಳೆ. ನವರಾತ್ರಿಯ ಮೂರನೇ ದಿನವಾದ ಬಣ್ಣ ಬೂದು ಬಣ್ಣ. ಈ ದಿನದಲ್ಲಿ ಚಂದ್ರಘಟಾದೇವಿಯನ್ನು ಪೂಜಿಸಲಾಗುತ್ತದೆ. ಅವಳು ತನ್ನ ಶೌರ್ಯದಿಂದ ಅನುಗ್ರಹದಿಂದ ಜನರಿಗೆ ಆಶೀರ್ವಾದ ನೀಡುತ್ತಾಳೆ. ಇದು ಅಕ್ಟೋಬರ್ 5ರಂದು ಆಗಿರುತ್ತದೆ. ಈ ಬಣ್ಣವು ಪರಿವರ್ತನೆ ಶಕ್ತಿಯನ್ನು ಕೂಡ ಸೂಚಿಸುತ್ತದೆ. ಈ ಬಣ್ಣವು ನವರಾತ್ರಿಯ 4ನೇ ದಿನದ ಬಣ್ಣ. ಈ ಬಣ್ಣ ಕೇಸರಿ ಕಿತ್ತಳೆ ಬಣ್ಣ. ಈ ಬಣ್ಣ ಪ್ರಕಾಶಮಾನ ಹಾಗೂ ರೋಮಾಂಚನವಾದ ಬಣ್ಣ ಆಗಿರುತ್ತದೆ. ಈ ಬಣ್ಣವು ಶಕ್ತಿ ಮತ್ತು ಸಂತೋಷವನ್ನು ಸೂಚಿಸುತ್ತದೆ. ಈ ಬಣ್ಣದಲ್ಲಿ ದೇವಿ ಕುಷ್ಮಾಂಡು ದೇವಿಯಾಗಿ ಪೂಜಿಸಲಾಗುತ್ತಾಳೆ. ಕುಷ್ಮಾಂಡು ದೇವಿಗೆ 8 ಕೈಗಳು ಇರುವುದರಿಂದ ಆಕೆಯನ್ನು ಅಷ್ಟಭುಜ ದೇವಿ ಎಂದು ಕೂಡ ಕರೆಯಲಾಗುತ್ತದೆ. ಬಿಳಿ ಬಣ್ಣವು ನವರಾತ್ರಿಯ 5ನೇ ಬಣ್ಣ. ಈ ಬಣ್ಣದಲ್ಲಿ ದೇವಿಯು ಸ್ಕಂದಮಾತಾ ದೇವಿಯಾಗಿ ಪೂಜಿಸಲಾಗುತ್ತಾಳೆ. ದೇವಿಯನ್ನು ಸ್ಕಂದನ ತಾಯಿ ಎಂದು ಕೂಡ ಕರೆಯಲಾಗುತ್ತದೆ. ಹಾಗೆ ಬಿಳಿ ಬಣ್ಣವು ಶುದ್ಧತೆ, ಶಾಂತಿ, ಜ್ಞಾನವನ್ನು ಕೂಡ ಸೂಚಿಸುತ್ತದೆ. ನವರಾತ್ರಿಯ 6ನೇ ದಿನದ ಬಣ್ಣ ಇದು ಕೆಂಪು ಬಣ್ಣ. ಇಲ್ಲಿ ದೇವಿಯು ಸೌಂದರ್ಯ ಹಾಗೂ ನಿರ್ಭಯವನ್ನು ಸೂಚಿಸುತ್ತಾರೆ. ಕೆಂಪು ಬಣ್ಣದಿಂದಾಗಿ ಹಿಂದೂಗಳು ಈ ದೇವಿಯನ್ನು ಕಾತ್ಯಾಯನಿ ದೇವಿ ಎಂದು ಕೂಡ ಪೂಜಿಸುತ್ತಾರೆ. ಅದನ್ನು ದಬ್ಬಾಳಿಕೆ ಹಾಗೂ ಮಹಿಷಾಸುರನ ಹಂತಕಳಾಗಿ ನೋಡುತ್ತಾರೆ. ಈ ಬಣ್ಣವು ನವರಾತ್ರಿಯ 7ನೇ ದಿನದ ಬಣ್ಣ. ಈ ದಿನದಲ್ಲಿ ಕಾಳರಾತ್ರಿಯ ದಿನವೆಂದು ಕೂಡ ಸೂಚಿಸಲಾಗುತ್ತದೆ. ಈ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ತಾಯಿಗೆ ತುಂಬ ಸಂತೋಷವಾಗುತ್ತದೆ. ಯಾಕೆಂದರೆ ಇದರಲ್ಲಿ ಆರೋಗ್ಯ ಹಾಗೂ ಸಮೃದ್ಧಿಯನ್ನು ಸೂಚಿಸುತ್ತದೆ. ಮತ್ತು ಈ ದಿನದಂದು ದೇವಿ ರಾಕ್ಷಸರನ್ನು ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಹೊಡೆದೋಡಿಸುತ್ತಾಳೆ ಎಂಬ ನಂಬಿಕೆಯೂ ಕೂಡ ಇದೆ. ನವರಾತ್ರಿಯ 8ನೇ ದಿನದ ಬಣ್ಣ ಗುಲಾಬಿ ಬಣ್ಣ. ದುರ್ಗಾದೇವಿಯು ಮಹಾಗೌರಿಯಾಗಿ ರೂಪವನ್ನು ತಾಳುತ್ತಾಳೆ. ತನ್ನ ಭಕ್ತರ ಎಲ್ಲ ಸಮಸ್ಯೆಗಳನ್ನು ಈಡೇರಿಸುತ್ತಾಳೆ. ಈ ದೇವಿಯನ್ನು ಪೂಜಿಸುವುದರಿಂದ ತಮ್ಮ ಕಷ್ಟಗಳು ಕಳೆದು ಪರಿಹಾರ ಪಡೆಯುತ್ತಾರೆ ಎಂದು ಕೂಡ ಹೇಳಲಾಗುತ್ತದೆ. ನವರಾತ್ರಿಯ 9ನೇ ದಿನ ನೇರಳೆ ಬಣ್ಣ ಅಥವಾ ನವಿಲು ಹಸಿರು ಬಣ್ಣವನ್ನು ಸೂಚಿಸುತ್ತದೆ. ಈ ದಿನದಂದು ಶಿವನ ದೇಹ ಒಂದು ಮುಖ ಸಿದ್ಧಿದಾತ್ರಿ ದೇವಿಯಾಗಿ ಎಂಬುದು ನಂಬಲಾಗುತ್ತದೆ. ಆದ್ದರಿಂದ ಅವನನ್ನು ಅರ್ಧನಾರೀಶ್ವರ ಕೂಡ ಎಂದು ಕರೆಯಲಾಗುತ್ತದೆ. ಹಾಗೂ ಈ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ಸಿದ್ಧಿಯನ್ನು ಪಡೆಯಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಇಷ್ಟೆಲ್ಲವೂ ನವರಾತ್ರಿಯ ಒಂದೊಂದು ಬಣ್ಣಕ್ಕೂ ಇದೆ ಒಂದೊಂದು ದೇವಿಯ ವಿಶೇಷ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಹಾಗಾಗಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ, ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು.